ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಕೆ ಫುಡ್ ಡೈರೀಸ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಪ್ರಾನ್ಸ್ ಗೀ ರೋಸ್ಟ್ನ ಮಾಡ್ತಿದ್ದೀನಿ. ಈ ಗೀ ರೋಸ್ಟ್ನ ಮನೆಯಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈಸಿ ಮೆಥಡ್ನಲ್ಲಿ ನಾನಿವತ್ತು ತೋರಿಸಿಕೊಡ್ತೀನಿ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ 750 ಗ್ರಾಮ್ ಪ್ರಾನ್ಸ್ನ ತಗೊಂಡಿದ್ದೀನಿ. ಪ್ರಾನ್ಸ್ ತುಂಬ ಫ್ರೆಶ್ ಆಗಿದೆ, ಹಾಗೆ ದೊಡ್ಡದಿದೆ ಕೂಡ. ಓಕೆ, ಇದನ್ನು ಇವಾಗ ಕ್ಲೀನ್ ಮಾಡಬೇಕು. ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಓಕೆ, ಇವಾಗ ಪ್ರಾನ್ಸ್ ಎಲ್ಲಾನು ಕ್ಲೀನ್ ಮಾಡಿ 2 ಟೈಮ್ಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಹಾಟ್ ವಾಟರ್ನ ಹಾಕೋತಿದ್ದೀನಿ. ಹಾಗೆ 10 ರಿಂದ 12 ಒಣ ಬ್ಯಾಡಗಿ ಮೆಣಸು, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ಆ್ಯಂಡ್ 6 ರಿಂದ 7 ಗೋಡಂಬಿ ಇಷ್ಟನ್ನು ಇವಾಗ ಬಿಸಿ ನೀರಿಗೆ ಹಾಕೋತಿದ್ದೀನಿ. ಇದನ್ನು ಇವಾಗ 15 ರಿಂದ 20 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನೆನೆಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ಪ್ರಾನ್ಸ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಪ್ರಾನ್ಸ್ಗೆ ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ. ಇವಾಗ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನ ಮ್ಯಾರಿನೇಟ್ ಆಗ್ಲಿಕ್ಕೆ ಇಡೋಣ. ಇದೇನು ಇಷ್ಟೇ ಹೊತ್ತು ಇಡಬೇಕಂತಿಲ್ಲ, ನಾವು ಅಲ್ಲಿ ಮಸಾಲೆ ರೆಡಿ ಮಾಡೋ ತನಕನೂ ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ರೆ ಸಾಕು. ನೆಕ್ಸ್ಟ್ ಸ್ವಲ್ಪ ಮಸಾಲೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಫ್ರೈಯಿಂಗ್ ಪ್ಯಾನ್ನ ಹೀಟ್ ಮಾಡಿಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ಸ್, 1.5 ಟೀ ಸ್ಪೂನ್ ಅಷ್ಟು ಪೆಪ್ಪರ್, 2 ಟೀ ಸ್ಪೂನ್ ಜೀರಾ, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಮೆಥಿ. ಇವಾಗ ಇಷ್ಟನ್ನು ರೋಸ್ಟ್ ಮಾಡ್ಕೋಬೇಕು. ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಲೈಟಾಗಿ ಅರೋಮಾ ಬರೋವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ಓಕೆ, ಲೈಟಾಗಿ ಅರೋಮಾ ಬರ್ತಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಕೊನೆಯಲ್ಲಿ 1 ಟೀ ಸ್ಪೂನ್ ಪೋಪಿ ಸೀಡ್ಸ್ನ ಸೇರಿಸ್ಕೊತಿದ್ದೀನಿ. ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಹೇಗೋ ಫ್ರೈಯಿಂಗ್ ಪ್ಯಾನ್ ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ, ಅಷ್ಟೇ ಸಾಕಾಗುತ್ತೆ. ಓಕೆ, ಇವಾಗ ಮಸಾಲೆ ಎಲ್ಲ ಡ್ರೈ ರೋಸ್ಟ್ ಮಾಡಿ ಆಗಿದೆ. ಸ್ವಲ್ಪ ಕೂಲ್ ಆಗಲಿ. ಹಾಗೆ ಇಲ್ಲಿ ಒಣಮೆಣಸು ಕೂಡ ಸಾಫ್ಟ್ ಆಗಿದೆ. ಈ ಒಣಮೆಣಸು ಬಿಸಿ ಬಿಸಿ ನೀರಲ್ಲಿ ಹಾಕೋದ್ರಿಂದ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಬಿಸಿ ನೀರಲ್ಲಿ ನೆನೆಸ್ಲಿಕ್ಕೆ ಹಾಕಿದ್ದು ಅಲ್ವಾ, ಅಷ್ಟನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಹಾಗೆ ಅದಕ್ಕೆ 15 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಬೆಲ್ಲ, ಹಾಗೆ ನಾವು ರೋಸ್ಟ್ ಮಾಡ್ಕೊಂಡಿರೋ ಮಸಾಲೆ, ಸ್ವಲ್ಪ ಉಪ್ಪು, ಪೇಸ್ಟ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಿದ್ದೀನಿ. ಇವಾಗ ಇಷ್ಟನ್ನು ಫೈನ್ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊತಿದ್ದೀನಿ. ಓಕೆ, ಮಸಾಲೆ ಇವಾಗ ರುಬ್ಬಿ ಆಗಿದೆ. ಈ ರೀತಿ ಮಸಾಲೆ ನೈಸಾಗಿ ರುಬ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ಪ್ರಾನ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ತಗೊಂಡು ಹೀಟ್ ಮಾಡ್ಕೊಂಡಿದ್ದೀನಿ. ಹೀಟ್ ಆಗಿದ್ದೆ ಅದಕ್ಕೆ 2 ಟೇಬಲ್ ಸ್ಪೂನ್ ಗೀನ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಗೀ ಹೀಟ್ ಆಗಲಿ, ಹಾಗೆ ಅದಕ್ಕೆ ಪ್ರಾನ್ಸ್ನ ಸೇರಿಸ್ಕೊಳ್ಳೋಣ. ಇವಾಗ ಪ್ರಾನ್ಸ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಪ್ರಾನ್ಸ್ ಫ್ರೈ ಮಾಡ್ಕೋಬೇಕಾದ್ರೆ ವಾಟರ್ ರಿಲೀಸ್ ಆಗುತ್ತೆ, ಅದರಲ್ಲಿ ಪ್ರಾನ್ಸ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲಿ ಪ್ರಾನ್ಸ್ ಒಂದು 75% ಕುಕ್ ಆದರೆ ಸಾಕು. ಓಕೆ, ಇಲ್ಲಿ ಪ್ರಾನ್ಸ್ 75% ಕುಕ್ ಆಗಿದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಪ್ರಾನ್ಸ್ ಅಷ್ಟೇ ತೆಗೆದ್ರೆ ಸಾಕು. ಪ್ರಾನ್ಸ್ ನೀರು ಏನಿದೆ ಅಲ್ವಾ, ಅದರಲ್ಲಿ ರುಬ್ಬಿರೋ ಮಸಾಲೆನ ಹಾಕಿ ಕುಕ್ ಮಾಡೋಣ.
ನೆಕ್ಸ್ಟ್ ಸೇಮ್ ಕಡಾಯಿಗೆ 2 ಟೇಬಲ್ ಸ್ಪೂನ್ ಗೀ ಸೇರಿಸ್ಕೊತಿದ್ದೀನಿ. ಹಾಗೆ ನಾವು ರುಬ್ಬಿಕೊಂಡಿರೋ ಮಸಾಲೆನ ಹಾಕೋತಿದ್ದೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ನೀರು ಜಾಸ್ತಿ ಆದರೆ ತೊಂದರೆ ಇಲ್ಲ, ಎಲ್ಲ ಆವಿಯಾಗುತ್ತೆ. ಮಸಾಲೆಗೆ ಗೀ ರಿಲೀಸ್ ಆಗೋ ತನಕನೂ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮಸಾಲೆ ಚೆನ್ನಾಗಿ ಕುಕ್ ಆಗಿದೆ, ನೀವು ನೋಡ್ಬೋದು. ಗೀ ಕೂಡ ರಿಲೀಸ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಪ್ರಾನ್ಸ್ನ ಸೇರಿಸ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಆಲ್ರೆಡಿ ನಾವು ಮಸಾಲೆಗೂ ಉಪ್ಪು ಹಾಕಿರ್ತೀವಿ, ಹಾಗೆ ಪ್ರಾನ್ಸ್ಗೂ ಹಾಕಿರ್ತೀವಿ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋಣ. ಮಧ್ಯ ಮಧ್ಯ ಲಿಡ್ ಓಪನ್ ಮಾಡಿ ಸ್ಟಿರ್ ಮಾಡ್ತಾ ಇರಿ. ಮಸಾಲೆ ಎಲ್ಲ ಫುಲ್ ಡ್ರೈ ಆಗಬೇಕು. ಮತ್ತೆ ಪ್ರಾನ್ಸ್ ಕೂಡ ಚೆನ್ನಾಗಿ ಬೇಯಬೇಕು. ಈ ಮಸಾಲೆ ಡ್ರೈ ಆಗ್ತಾ ಬರ್ತಿದ್ದಂಗೆ ಮಸಾಲೆ ಕಲರ್ ಕೂಡ ಡಾರ್ಕ್ ಆಗ್ತಾ ಬರುತ್ತೆ. ಇವಾಗ ಓಪನ್ ಮಾಡೋಣ. ಓಕೆ, ಮಸಾಲೆ ಎಲ್ಲ ಡ್ರೈ ಆಗಿದೆ, ಹಾಗೆ ಪ್ರಾನ್ಸ್ ಕೂಡ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ 15 to 20 ಕರಿ ಲೀವ್ಸ್ ಆ್ಯಂಡ್ ಹಾಫ್ ಲೆಮನ್ ಜ್ಯೂಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಮತ್ತೆ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊತಿದ್ದೀನಿ. ಕರಿ ಲೀವ್ಸ್ ಹಾಕಿದ ನಂತರ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡೋದ್ರಿಂದ ಕರಿ ಲೀವ್ಸ್ ಫ್ಲೇವರ್ ಕೂಡ ಗೀ ರೋಸ್ಟ್ಗೆ ಚೆನ್ನಾಗಿ ಬರುತ್ತೆ. ಓಕೆ, ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಸರ್ವ್ ಮಾಡ್ತೀನಿ. ಈ ಪ್ರಾನ್ಸ್ ಗೀ ರೋಸ್ಟ್ ಪರ್ಫೆಕ್ಟ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಬಂದಿದೆ, ಹಾಗೆ ಡ್ರೈ ಕೂಡ ಆಗಿದೆ. ಈ ರೀತಿ ಡ್ರೈ ಆದರೆ ಮಸಾಲೆ ಕಲರ್ಫುಲ್ ಆಗಿ ಆ್ಯಂಡ್ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ ಆರಾಮಾಗಿ ರೆಸ್ಟೋರೆಂಟ್ ಸ್ಟೈಲ್ ಗೀ ರೋಸ್ಟ್ನ ಮಾಡಿಕೊಂಡು ತಿನ್ಬೋದು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.